ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗಾವಿ ಜೈಲಿಗೆ ವಿಲ್ಸನ್ ಗಾರ್ಡನ್ ನಾಗ ಅಂಡ್ ಟೀಮ್ ಬರುತ್ತೆ. ಪ್ರದೋಷ್ ಬೆನ್ನಲ್ಲೇ ಮತ್ತೆ 4 ಆರೋಪಿ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗ್ತಾರೆ. ಪ್ರದೋಷ್ನ ಈಗಾಗಲೇ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಅದರ ಬೆನ್ನಲ್ಲೇ ಇನ್ನು 4 ಜನ ಆರೋಪಿಗಳು ಕೂಡ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗ್ತಾರೆ. ಅಧಿಕೃತ ಆದೇಶ ನಿರೀಕ್ಷೆಯಲ್ಲಿ ಈಗ ಜೈಲಧಿಕಾರಿಗಳಿದ್ದಾರೆ. ಅಧಿಕೃತವಾಗಿ ಆದೇಶ ಬರ್ತಾ ಇದ್ದಂತೆ ಇವರನ್ನ ಶಿಫ್ಟ್ ಮಾಡ್ತಾರೆ. ಪರಪ್ಪನ ಅಗ್ರಹಾರ ಜೈಲಿನಿಂದ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ನೋಡಿ, ದರ್ಶನ್ ಅವರಿಗೆ ರಾಜಾತಿಥ್ಯ ಕೊಟ್ರು ಅನ್ನುವಂತ ಗಂಭೀರ ಆರೋಪ ಏನು ಇವರಿಗೆ ವಿಲ್ಸನ್ ಗಾರ್ಡನ್ ನಾಗ ಮತ್ತೆ ಟೀಮ್ಗಿದೆಯಲ್ಲ, ಹಾಗಾಗಿ ಅವರನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು. ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗನ ಟೀಮ್ ಅನ್ನು ಕೂಡ ಸ್ಪ್ಲಿಟ್ ಮಾಡಬೇಕು ಅಂತ ಆಗ್ರಹ ವ್ಯಕ್ತವಾಗ್ತಾ ಇತ್ತಲ್ಲ, ಹೀಗಾಗಿ 4ರನ್ನ ಅಂಧೇರಿ ಸೆಲ್ಗೆ ಹಾಕೋದಕ್ಕೆ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಈ 4ರನ್ನ ಹಿಂಡಲ್ಗಾ ಜೈಲಿಗೆ ಹಾಕಬೇಕು ಅಂತ, ಅಂದ್ರೆ ಅವ್ರ ಟೀಮನ್ನು ಕೂಡ ಸ್ಪ್ಲಿಟ್ ಮಾಡಬೇಕು ಅಂತ. ರಾಜಾತಿಥ್ಯ ಪಡ್ಕೊಂಡವ್ರನ್ನೇನೋ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾಯ್ತು, ಆದ್ರೆ ರಾಜಾತಿಥ್ಯ ಕೊಟ್ಟವರಾದ್ರೆ ಇಲ್ಲಿ ಆರಾಮಾಗಿ ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರಲ್ಲ, ಅವ್ರ ಟೀಮ್ ಜೊತೆಗಿದ್ದಾರೆ, ಬೇಕಾದಂತ ತರಿಸ್ಕೋತಾರೆ, ಬೇಕಾದಂತ ತಿಂತಾರೆ, ಆರಾಮಾಗಿದ್ದಾರೆ. ಇಷ್ಟು ಐಷಾರಾಮಿಯಾಗಿ ಬಾಳೋದಕ್ಕೆ ಯಾಕೆ ಬಿಡ್ತೀರಾ ವಿಲ್ಸನ್ ಗಾರ್ಡನ್ ನಾಗನಿಗೆ ಅನ್ನುವಂಥ ಗಂಭೀರ ಆಗ್ರಹ ವ್ಯಕ್ತವಾಗ್ತಾ ಇತ್ತಲ್ಲ, ಅವರನ್ನ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಅವರ ಟೀಮನ್ನು ಸ್ಪ್ಲಿಟ್ ಮಾಡಬೇಕು ಅಂತ. ಹಾಗಾಗಿ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಕಮಾನ್ ಮಾಡಬೇಕು, ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅನ್ನುವಂಥ ಚರ್ಚೆ ಇತ್ತು. ಸದ್ಯಕ್ಕೆ ಅಧಿಕೃತವಾದಂಥ ಆದೇಶ ಬರಬೇಕು ಅಂತ ಕೂಡ ಕಾಯ್ತಿದ್ದಾರೆ. ಪರಪ್ಪನ ಅಗ್ರಹಾರ ಅಂದರೆ ಬೆಂಗಳೂರಿನಿಂದ ಅಂಧೇರಿ ಸೆಲ್ಗೆ ಜೊತೆಗೆ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಈಗಾಗಲೇ ಪ್ರದೋಷ್ ಅಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ಪ್ರದೋಷನ್ನು ಕೂಡ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಇನ್ನೂ 4ರನ್ನ ಕೂಡ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಮಾಡುವಂಥ ಸಾಧ್ಯತೆ ಇದೆ. ಅಧಿಕೃತವಾಗಿ ಆದೇಶ ಬರ್ತಾ ಇದ್ದಂತೆ ಜೈಲಧಿಕಾರಿಗಳು ಶಿಫ್ಟ್ ಮಾಡ್ತಾರೆ. ಅಧಿಕೃತ ಆದೇಶಕ್ಕಾಗಿ ಈಗ ಜೈಲಧಿಕಾರಿಗಳು ಕಾಯ್ತಾ ಇದ್ದಾರೆ. ವಿಲ್ಸನ್ ಗಾರ್ಡನ್ ನಾಗ ಎಲ್ಲಿ ಹೋದ್ರೂ, ಎಷ್ಟೇ ಜೈಲ್ಗಳು ಬದಲಾವಣೆ ಆದರೂ ಕೂಡ ಹೊಂದ್ಕೊಳ್ಳೋದು ಆತನಿಗೇನು ಕಷ್ಟ ಅಲ್ಲ. ಎಲ್ಲಿ ಹೋದ್ರೂ ಕೂಡ ಒಂದು ರೀತಿಯಾಗಿ ತಾನು ಹವಾ ಮೇಂಟೈನ್ ಮಾಡ್ತಿದ್ದ. ಅದಕ್ಕೆ ಬ್ರೇಕ್ ಹಾಕಬೇಕು ಅಂತ ಈ ಹಿಂಡಲ್ಗಾ ಜೈಲಿಗೆ ಆತನ ಸಹಚರರು ಅಥವಾ ಆತನ ಜೊತೆಗಿದ್ದಂಥ ಕೆಲ ಆರೋಪಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ.